ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಭಾರತದ ರಾಜ್ಯವಾರು ಪಟ್ಟಿಗಳನ್ನು ಮತ್ತು ಅದರ ವಿಶೇಷಗಳನ್ನು, ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ವಿಶೇಷತೆಗಳನ್ನು ತಿಳಿಯುತ್ತಾ ಹೋಗೋಣ. ನಾವು ಇವತ್ತಿನ ದಿನ ರಾಜ್ಯಗಳನ್ನು ನೋಡುತ್ತಾ ಹೋದಾಗ ನಮ್ಮ ಭಾರತ ದೇಶದಲ್ಲಿ ಒಟ್ಟು 28 ರಾಜ್ಯಗಳಿವೆ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಅದರಲ್ಲಿ ಪ್ರಮುಖವಾಗಿ ಈಗ ಮೊದಲನೇದಾಗಿ ಆಂಧ್ರ ಪ್ರದೇಶ್ ರಾಜ್ಯದ ಬಗ್ಗೆ ನಾವು ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಒಂದು ರಾಜ್ಯಕ್ಕೆ ಮಿನಿಮಮ್ ಅಂದರೂ ಎಷ್ಟಂದರೆ 20ರಿಂದ 24 ಟಾಪಿಕ್ಸ್ಗಳನ್ನು ಹೇಳ್ತಾ ಇದ್ದೀನಿ. ರಾಜ್ಯ ಪ್ರಾಣಿ, ರಾಜ್ಯ ಪಕ್ಷಿ, ರಾಜ್ಯ ಮರ, ರಾಜ್ಯ ವೃಕ್ಷ, ಹೀಗೆ ರಾಜ್ಯದ ನೃತ್ಯಗಳು, ರಾಜ್ಯದ ಚಿಹ್ನೆ, ರಾಜ್ಯದ ಬುಡಕಟ್ಟು ಜನಾಂಗ, ರಾಜ್ಯದ ಗುಹೆಗಳು, ಹೀಗೆ ಹಲವಾರು ರೀತಿಯಲ್ಲಿ ಎಲ್ಲ ರೀತಿಯಾದ ವಿಡಿಯೋಗಳಲ್ಲಿ ನಾನು ನಿಮಗೆ 1 by 1 ಹೇಳ್ತಾ ಹೋಗ್ತೀನಿ. ನೀವು ಕರೆಕ್ಟಾಗಿ ನೋಡ್ಕೊತಾ ಹೋದರೆ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಮೊದಲನೇದಾಗಿ ನಾವು ಆಂಧ್ರ ಪ್ರದೇಶ್ ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ. ಆಂಧ್ರ ಪ್ರದೇಶ್ ರಾಜ್ಯದ ರಾಜಧಾನಿ ಅಮರಾವತಿ, ನ್ಯಾಯಾಂಗ ರಾಜಧಾನಿ ಕೂಡ ಅಮರಾವತಿ. ನ್ಯಾಯಾಂಗ ರಾಜಧಾನಿ ಅಂತ ನಾವು ಎದಕ್ಕೆ ಕರಿತೀವಿ ಅಂದರೆ, ಆ ರಾಜ್ಯದ ಹೈಕೋರ್ಟನ್ನು ಎಲ್ಲಿ ಹೊಂದಿರುತ್ತೈತಲ್ಲ ಅದಕ್ಕೆ ನಾವು ನ್ಯಾಯಾಂಗ ರಾಜಧಾನಿ ಅಂತ ಕರಿತೀವಿ. ನೆಕ್ಸ್ಟ್, ಆಂಧ್ರ ಪ್ರದೇಶ್ ರಾಜ್ಯದ ರಾಜ್ಯ ಭಾಷೆ ಯಾವುದಪ್ಪ ಅಂದರೆ ತೆಲುಗು. ಆಂಧ್ರ ಪ್ರದೇಶ್ ರಾಜ್ಯದ ರಾಜ್ಯ ಚಿಹ್ನೆ ಯಾವುದಪ್ಪ ಅಂದ್ರೆ ಪೂರ್ಣ ಕುಂಭ ಅಥವಾ ಧರ್ಮಚಕ್ರ, ಸಿಂಹ ಚಿಹ್ನೆ ಹೊಂದಿರುವ ರಾಜ್ಯ ಲಾಂಛನ ಅಂತ ಕರಿತೀವಿ. ಆಂಧ್ರ ಪ್ರದೇಶ್ ರಾಜ್ಯದ ರಾಜ್ಯ ಗೀತೆ ಯಾವುದಪ್ಪ ಅಂದ್ರೆ ಮಾ ತೆಲುಗು ತಲ್ಕಿ ಎಂಬ ರಾಜ್ಯ ಗೀತೆಯನ್ನು ಹೊಂದೈತಿ. ನೆಕ್ಸ್ಟ್, ರಾಜ್ಯ ಪ್ರಾಣಿ, ಆಂಧ್ರ ಪ್ರದೇಶದ ರಾಜ್ಯ ಪ್ರಾಣಿ ಯಾವುದಪ್ಪ ಅಂದ್ರೆ ಕೃಷ್ಣಮೃಗ. ಅದಾದ ಬಳಿಕ ಆಂಧ್ರ ಪ್ರದೇಶದ ರಾಜ್ಯ ಪಕ್ಷಿ ಯಾವುದಪ್ಪ ಅಂದ್ರೆ ನಾವು ಸಿಂಪಲ್ಲಾಗಿ ಗಿಳಿ ಅಂತ ನೆನಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್, ರಾಜ್ಯದ ವೃಕ್ಷ ಬೇವು, ರಾಜ್ಯದ ಕ್ರೀಡೆ ಕಬಡ್ಡಿ, ರಾಜ್ಯದ ನೃತ್ಯ ಕೂಚಿಪುಡಿ. ಇದು ಆಂಧ್ರ ಪ್ರದೇಶದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ಆಗೈತಿ. ಇದು ಕೃಷ್ಣಾ ಜಿಲ್ಲೆಯ ಕೂಚಿಪುಡಿ ಗ್ರಾಮದಲ್ಲಿ ಇದರ ಮೂಲ ಸ್ಥಳ ಐತಿ. ನೆಕ್ಸ್ಟ್, ಈ ರಾಜ್ಯದ ರಾಜ್ಯ ಪುಷ್ಪ ಮಲ್ಲಿಗೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಎನ್ ಚಂದ್ರಬಾಬು ನಾಯ್ಡು, ಪ್ರಸ್ತುತ ಇವರೇ ಮುಖ್ಯಮಂತ್ರಿಯಾಗಿದ್ದಾರೆ. ರಾಜ್ಯದ ರಾಜ್ಯಪಾಲರು ಎಸ್ ಅಬ್ದುಲ್ ನಜೀರ್, ಪ್ರಸ್ತುತ ಅದಾರ. ನೆಕ್ಸ್ಟ್, ಲೋಕಸಭೆಯ ಸದಸ್ಯರ ಸಂಖ್ಯೆ 25 ಐತಿ. ಅದಾದ ಬಳಿಕ ವಿಧಾನಸಭೆ ಸದಸ್ಯರ ಸಂಖ್ಯೆ 175 ಜನ ಅದಾರ. ನೆಕ್ಸ್ಟ್, ರಾಜ್ಯಸಭೆ ಸದಸ್ಯರ ಸಂಖ್ಯೆ ಎಷ್ಟು ಅದಾರಪ್ಪ ಅಂದ್ರೆ 111 ಜನ ಅದಾರ. 111 ಅಲ್ಲ, 11 ಜನ ಅದಾರ. ನೆಕ್ಸ್ಟ್, ಆಂಧ್ರ ಪ್ರದೇಶದ ಪ್ರಮುಖ ನೃತ್ಯಗಳು ಕೂಚಿಪುಡಿ, ದಿಂಸಾ, ವೀರನಾಟ್ಯಂ, ಬುಟ್ಟೆ ಬೊಮ್ಮೇಲು, ಕೋಲಾಟಂ ಎಂಬ ಪ್ರಮುಖ ನೃತ್ಯಗಳನ್ನು ಹೊಂದಿದೆ. ಆಂಧ್ರ ಪ್ರದೇಶದ ಪ್ರಮುಖ ಜಾತ್ರೆಗಳು ಯಾವಪ್ಪ ಅಂದ್ರೆ ತಿರುಮಲ ಬ್ರಹ್ಮೋತ್ಸವ, ಉಗಾದಿ, ಸಂಕ್ರಾಂತಿ, ಶ್ರೀರಾಮ ನವಮಿ, ವಿನಾಯಕ ಚವಿತಿ. ನೆಕ್ಸ್ಟ್, ದಸರಾ, ಶಾಕಾಂಬರಿ ದೇವಿಯವರ ಉತ್ಸವವನ್ನು ಇಲ್ಲಿ ಬಹು ವಿಜೃಂಭಣೆಯಿಂದ ಆಚರಿಸ್ತಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಂಕ್ರಾಂತಿ ಆಂಧ್ರ ಪ್ರದೇಶದ ಪ್ರಮುಖ ಕೊಯ್ಲು ಹಬ್ಬ ಆಗೈತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾದ ಮಾಹಿತಿ ಆಗೈತಿ. ನೆಕ್ಸ್ಟ್, ಆಂಧ್ರ ಪ್ರದೇಶ ರಾಜ್ಯದ ಪ್ರಮುಖ ಕಲೆಗಳು ಯಾವಪ್ಪ ಅಂದ್ರೆ ಕಲಂಕಾರ, ಸಾವರ ಚಿತ್ರಕಲೆ ಮತ್ತು ಕೊಂಡಪಲ್ಲಿ ಕಲಾಕೃತಿಗಳು ಇಲ್ಲಿನ ಪ್ರಮುಖ ಚಿತ್ರಗಳಾಗಿವೆ. ನೆಕ್ಸ್ಟ್, ಪ್ರಮುಖ ಕೋಟೆಗಳು ಯಾವುವು ಅಂದ್ರೆ ಗಂಡಿ ಕೋಟೆ, ಕೊಂಡವೇಡು ಕೋಟೆ, ಕೊಂಡಪಲ್ಲಿ ಕೋಟೆ, ಚಂದ್ರಗಿರಿ ಕೋಟೆ, ಪೊನ್ನುಕೊಂಡ ಕೋಟೆ, ಉದಯಗಿರಿ ಕೋಟೆ ಎಂಬ ಪ್ರಮುಖ ಕೋಟೆಗಳನ್ನು ಈ ರಾಜ್ಯ ಹೊಂದಿದೆ. ನೆಕ್ಸ್ಟ್, ಪ್ರಮುಖವಾದ ಗುಹೆಗಳು ಯಾವಪ್ಪ ಅಂದ್ರೆ ಬೊರ್ರಾ ಗುಹೆಗಳು, ಬೆಲ್ಲಂ ಗುಹೆಗಳು, ಉಂಡವಳ್ಳಿ ಗುಹೆಗಳು, ಮಂಗಲರಾಜಪುರಂ ಗುಹೆಗಳು, ಯಾಂಗಂಟಿ ಗುಹೆಗಳು, ಯಾದಿಕೆ ಗುಹೆಗಳು ಅಂತ ಹಲವಾರು ಗುಹೆಗಳನ್ನು ಈ ರಾಜ್ಯ ತನ್ನದಾಗಿಸಿಕೊಂಡೈತಿ. ನೆಕ್ಸ್ಟ್, ಇಲ್ಲಿರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಯಾವಂದ್ರೆ ಶ್ರೀ ವೆಂಕಟೇಶ್ವರ ರಾಷ್ಟ್ರೀಯ ಉದ್ಯಾನವನ, ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು. ರಾಮ್ಸರ್ ತಾಣಗಳು ಯಾವಪ್ಪ ಅಂದ್ರೆ ಕೊಲ್ಲೇರು ಸರೋವರ, ಪುಲ್ಲಿಕಾಟ್ ಸರೋವರ. ಅದಾದ ಬಳಿಕ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವಪ್ಪ ಅಂದ್ರೆ ಚೆಂಚು, ಸವರ, ಜಾತಾಪು, ಕೊಯ, ಕೊಂಡದೋರ, ಗದಬ, ವಾಲ್ಮೀಕಿ, ಯಾನಿದಿ ಎಂಬ ಹಲವಾರು ಬುಡಕಟ್ಟು ಜನಾಂಗಗಳನ್ನು ಈ ರಾಜ್ಯ ಹೊಂದಿದೆ. ಈ ಆಂಧ್ರ ಪ್ರದೇಶ ರಾಜ್ಯವನ್ನು ಸುತ್ತುವರಿದ ರಾಜ್ಯಗಳು ಯಾವ್ಯಾವಪ್ಪ ಅಂದ್ರೆ ಉತ್ತರ ಕಡೆಗೆ ಒಡಿಸ್ಸಾ ಮತ್ತು ಛತ್ತೀಸ್ಗಢದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡೈತಿ. ಪಶ್ಚಿಮಕ್ಕೆ ತೆಲಂಗಾಣ ಮತ್ತು ಕರ್ನಾಟಕದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡೈತಿ. ನೆಕ್ಸ್ಟ್, ದಕ್ಷಿಣಕ್ಕೆ ತಮಿಳುನಾಡಿನೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡೈತಿ. ಪೂರ್ವಕ್ಕೆ ಬಂಗಾಳ ಸಮುದ್ರದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತ ಹೇಳ್ತಾ ಇದ್ದೇನೆ.
ಇದು ಪೂರ್ಣವಾಗಿ ಆಂಧ್ರ ಪ್ರದೇಶ್ ರಾಜ್ಯದ ಹಲವಾರು ವಿಭಾಗದ ಮಾಹಿತಿಯಾಗಿದೆ. ಇದೇ ತರನಾಗಿ ದಿನಾಲು 1 by 1 ಆಗಿ ರಾಜ್ಯಗಳನ್ನ ತಿಳಿಯುತ್ತಾ ಹೋಗೋಣ ಅಂತ ಹೇಳ್ತಾ, ನೆಕ್ಸ್ಟ್ ರಾಜ್ಯ ಯಾವ್ದು ಮಾಡಬೇಕನ್ನೋದನ್ನು ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ದಿನಾಲೂ ಒಂದು ರಾಜ್ಯದ ಬಗ್ಗೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ವಿಡಿಯೋದು ನಿಮಗೆ PDF ಬೇಕಾದರೆ ನನ್ನ ಟೆಲಿಗ್ರಾಮ್ ಚಾನಲ್ ನನ್ನ ಬಯೋದಲ್ಲಿ ಹಾಕಿರ್ತೇನೆ. ಅಲ್ಲಿ ಜಾಯಿನ್ ಆಗುವ ಮೂಲಕ ಈ PDF ಅನ್ನು ನೀವು ಪಡ್ಕೋಬಹುದಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.